ಶ್ರೀರಾಮ್, ಜೈ ಜೈ ಶ್ರೀರಾಮ್. ಆ ಕಡೆ ಕೂತವ್ರು ಧ್ವನಿನೇ ಬರ್ತಾ ಇಲ್ಲ. ಜೈ ಜೈ ಶ್ರೀರಾಮ್. ಅಯೋಧ್ಯೆಯ ಬಾಲರಾಮನ ಮಂಡಲೋತ್ಸವದ ನೇತಾರರು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಬೆಂಗಳೂರಿಗೆ ಆಗಮನದ ಈ ಸಂದರ್ಭದಲ್ಲಿ ಅವ್ರನ್ನ ಸ್ವಾಗತಿಸಬೇಕು, ಸನ್ಮಾನಿಸಬೇಕು ಅಂಥೇಳಿ ನಮ್ಮ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರಾಮ ಭಕ್ತರಿಗೆ, ಎಲ್ಲ ಮಠದ ಅಭಿಮಾನಿಗಳಿಗೆ ಮತ್ತೊಂದು ಬಾರಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಬಯಸ್ತೇನೆ. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಪೂಜ್ಯ ಗುರುಗಳು, ಹಿರಿಯ ಗುರುಗಳ ರೀತಿಯೇ ಹಿಂದೂ ಧರ್ಮದ ವಿಚಾರದಲ್ಲಿ ನೇತೃತ್ವವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಅಯೋಧ್ಯೆಯ ಆಂದೋಲನದಿಂದ, ಇಟ್ಟಿಗೆ ಆಂದೋಲನದಿಂದ ಶುರುವಾದಂಥ ಸಂದರ್ಭದಿಂದ ಹಿಡಿದು ಎಲ್ಲ ಹಿಂದೂ ಧರ್ಮದ ವಿಚಾರಗಳಿಗೆ ನಮ್ಮ ಜೊತೆಗಿರುವಂಥ ಬೇಲಿ ಮಠದ ಶಿವಾನುಭವ ಚರಮೂರ್ತಿ ಶಿವರುದ್ರ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಯುವ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರೇ, ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಜಸ್ಟಿಸ್ ದಿನೇಶ್ ಕುಮಾರ್ ಅವರೇ, ಈ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರೇ, ವೇದಿಕೆಯಲ್ಲಿ ನಮ್ಮ ಸಮಿತಿಯ ಉಪಾಧ್ಯಕ್ಷರು ಶಾಸಕರುಗಳಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯ ಅವರೇ, ರಾಮಮೂರ್ತಿ ಅವರೇ, ಸುಬ್ಬಣ್ಣ ಅವರೇ, ಅನಂತ್ ಅವರೇ, ಈ ಒಂದು ಮಂಡಲ ಪೂಜೆಯ ವಿಚಾರವನ್ನು ನಮ್ಮೆಲ್ಲರಿಗೆ ತಿಳಿಸ್ಕೊಡ್ಲಿಕ್ಕೆ ಆಗಮಿಸಿರುವಂಥ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಎಲ್ಲ ಮಾತೆಯರೇ, ಹಿರಿಯರೇ, ಯುವ ಸ್ನೇಹಿತರೆ, ಇವತ್ತು ನಮಗೆ ವಿಶೇಷ ದಿನ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಜನ್ಮಸ್ಥಾನದಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯನ್ನ ಮಾಡಲಾಯಿತು. ಪ್ರಾಣ ಪ್ರತಿಷ್ಠೆಯ ಮುಂಚೆ, ಪ್ರಾಣ ಪ್ರತಿಷ್ಠೆಯ ನಂತರ ನಡೆದಿರ್ತಕ್ಕಂಥ ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಗೆ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ನಮ್ಮ ಕರ್ನಾಟಕದವರಾಗಿರ್ತಕ್ಕಂಥವ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು. ಒಂದು ಅವಕಾಶ ನನಗೂ ಸಿಕ್ಕಿತ್ತು. ಈ ಮಂಡಲ ಪೂಜೆಯಲ್ಲಿ ಶ್ರೀಗಳ ಆದೇಶದ ಮೇರೆಗೆ ಅಯೋಧ್ಯೆಗೆ ನಾನು, ನಮ್ಮ ಎಲ್ಲ ಸ್ನೇಹಿತರು ಸೇರಿ ಒಂದು ದಿನ ಮಂಡಲ ಪೂಜೆಯಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ಆ ಭಾಗವಹಿಸುವಂಥ ಸಂದರ್ಭದಲ್ಲಿ ಲಕ್ಷಾನುಗಟ್ಟಲೆ ಜನ ಪ್ರತಿದಿನ ರಾಮನ ದರ್ಶನ ಮಾಡುವಂತ, ಈಗೂ ಕೂಡ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ನೋಡ್ತಾನೆ ಇದ್ದೇವೆ. ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಪ್ರಾಣ ಪ್ರತಿಷ್ಠೆಯ ನಂತರ ಅದರ ಧಾರ್ಮಿಕ ವಿಧಿವಿಧಾನಗಳನ್ನು ಪೂಜ್ಯ ಶ್ರೀಗಳು ನೆರವೇರಿಸಿಕೊಟ್ಟ ನಂತರ ಆ ಮಂಡಲ ಪೂಜೆ ನೆರವೇರ್ತಾ ಇತ್ತು. ಹೆಚ್ಚಿನವರು ಆ ಮಂಡಲ ಪೂಜೆಯಲ್ಲಿ ಭಾಗವಹಿಸಿ ರಾಮನ ದರ್ಶನ ಯಾರು ಮೊದಲಿಗೆ ಪಡೆದಿದ್ದಾರೆ ಅಂತ ಹೇಳಿದ್ರೆ
ಆಂಜನೇಯನ ನಾಡು ನಮ್ದು ಕರ್ನಾಟಕ, ಹನುಮನ ನಾಡು, ಕರ್ನಾಟಕದವರೇ ಹೆಚ್ಚು ಅಲ್ಲಿದ್ದು. ಅಲ್ಲಿ ರಾಮದೇವರ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ದಿನ ಸಂಜೆ. ಬೆಳಿಗ್ಗೆ ಮಂಡಲ ಪೂಜೆ ಭಾಗವಾಗಿ ನಡೀತಾ ಇರತಕ್ಕಂಥ ಧಾರ್ಮಿಕ ಕಳಸು ಪೂಜೆಗಳಾಗಿರ್ಬೋದು, ಹೋಮಗಳಾಗಿರ್ಬೋದು, ಅದೆಲ್ಲವನ್ನ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಭಕ್ತಾದಿಗಳು ಪ್ರತಿದಿನ ಸೇವೆಯನ್ನ ಸಲ್ಲಿಸುವಂತ ಕೆಲಸ ಆಗ್ತಾ ಇತ್ತು. ಅದರಲ್ಲಿಯೂ ಕೂಡ ಹೆಚ್ಚು ಜನ ಕರ್ನಾಟಕದವರೇ ಭಾಗವಹಿಸಿದ್ರು. ನಾನು ಹೋದಂತ ದಿವಸ ಶ್ರೀಗಳ ಯೋಚನೆ ಹಿಂದಿನ ಶ್ರೀಗಳ ರೀತಿಯದೇ ಇದ್ದಂಥದ್ದು. ಯಾವ ರೀತಿ ಮೀನಾಕ್ಷಿಪುರಂದಲ್ಲಿ ಹಿಂದೂ ಧರ್ಮದಿಂದ ಬಿಟ್ಟು ಹೋದಂತ ವರ್ಗವನ್ನ ಹಿಂದೂ ಧರ್ಮಕ್ಕೆ ವಾಪಸ್ ಬರಲಿಕ್ಕೆ ಹಿರಿಯ ಶ್ರೀಗಳು, ಪೇಜಾವರ ಶ್ರೀಗಳು ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ರು, ಅದೇ ರೀತಿ ರಾಮ ಕಾಡಿನಲ್ಲಿ ಇರ್ತಿದ್ದ ಜಾಸ್ತಿ ಅಂತ ಹೇಳಿ ಉತ್ತರ ಕನ್ನಡದ ಕಾಡಿನವರಿಂದ ಪಲ್ಲಕ್ಕಿಯನ್ನ ಮಾಡಿಸಿ, ಬೆತ್ತದ ಪಲ್ಲಕ್ಕಿಯನ್ನ ಮಾಡಿಸಿ ರಾಮದೇವರ ಪಲ್ಲಕ್ಕಿ ಉತ್ಸವವನ್ನ ಮಾಡಿಸುವಂತ ಕೆಲಸವನ್ನ ಅವತ್ತು ಶ್ರೀಗಳು ಮಾಡ್ತಾ ಇದ್ರು. ಅಲ್ಲಿ ಚಂಡೆ ವಾದ್ಯದವರಾಗಿರ್ಬೋದು, ಬೇರೆ ಬೇರೆ ವಾದ್ಯದವರಾಗಿರ್ಬೋದು, ಅದು ದಕ್ಷಿಣ ಭಾರತದವರೇ ಹೆಚ್ಚು ಇದ್ದಿದ್ದು. ಹೀಗಾಗಿ ರಾಮನಿಗೂ ಮತ್ತು ಕರ್ನಾಟಕಕ್ಕೂ ಹನುಮನ ಕಾಲದಿಂದ ಸಂಬಂಧ ಇದೆ. ನನಗೆ ನೆನಪಿರುವ ರೀತಿಯಿಂದ 72ರಲ್ಲಿ ಪೂಜ್ಯ ಪೇಜಾವರ ಶ್ರೀಗಳ ಉಡುಪಿ ಮಠದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಧಾರ್ಮಿಕ ಸಮ್ಮೇಳನ ನಡೀತು. ಆ ಧಾರ್ಮಿಕ ಸಮ್ಮೇಳನದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ್ರು, 500 ವರ್ಷಗಳ ಹಿಂದಿನ ಹೋರಾಟ ಏನು ನಡೀತಾ ಇದೆ, ರಾಮ ಜನ್ಮಭೂಮಿಯ ಮುಕ್ತಿಯನ್ನ ಮಾಡಬೇಕು ಅನ್ನುವಂತ ಒಂದು ಸಂದರ್ಭ ಏನಿತ್ತೋ ಅದನ್ನ ಸಾಕಾರಗೊಳಿಸಬೇಕು ಅಂತ ಹೇಳಿ ಎಲ್ಲ ಪೂಜ್ಯ ಶ್ರೀಗಳು ಪೇಜಾವರ, ಹಿಂದಿನ ಪೇಜಾವರ ಶ್ರೀಗಳ, ಸ್ವರ್ಗಸ್ಥ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ತೀರ್ಮಾನ ಅವತ್ತಿನ ವಿಶ್ವ ಹಿಂದೂ ಪರಿಷತ್ತಿನ ಸಭೆಯಲ್ಲಿ ಆಯಿತು. ಅದೇ ರೀತಿ 90ರ ದಶಕದಲ್ಲಿ, 90ರ ಇಸ್ವಿಯಲ್ಲಿ ಮೊದಲನೇ ಕಾರ್ಯಸೇವೆ ಆದಂತ ಸಂದರ್ಭದಲ್ಲಿ ಅನೇಕರನ್ನ ನಾವು ಕಳ್ಕೊಳ್ಬೇಕಾಗಿ ಬಂತು. ಆಗಿನ ಮುಲಾಯಂ ಸಿಂಗ್ ಸರ್ಕಾರ ಯಾರು ಕರಸೇವೆಗೆ ಹೋಗಿದ್ರೋ ಅವ್ರನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ಮಾಡಿದ್ರು. ಅನೇಕರನ್ನ, ಋಷಿ ಮುನಿಗಳನ್ನು ಕೂಡ ಬಿಡದೇನೆ ಅವ್ರ ಮೇಲೆ ಗುಂಡಿನ ಪ್ರಹಾರ ಆಯಿತು, ಲಾಠಿ ಪ್ರಹಾರ ಆಯಿತು. ಯಾರು ಯುವಕರಿದ್ರು ಅನೇಕರು ಅವರ ಕಾಲುಗಳನ್ನ ಕಟ್ಟಿ, ಉಸುಕಿನ ಚೀಲಗಳನ್ನ ಕಟ್ಟಿ ಸರಿಯೂ ನದಿಗೆ ದೂಡಿದಂತ ಸಂದರ್ಭವನ್ನು ಕೂಡ ನಾವು ಮರ್ತಿಲ್ಲ. ಆದರೂ ಈ ಹೋರಾಟ ನಿಲ್ಲಿಲ್ಲ. ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇದ್ದಂತ ಹೋರಾಟ 92ರಲ್ಲಿ ಪೇಜಾವರ ಶ್ರೀಗಳು ನೇತೃತ್ವದಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರ ನೇತೃತ್ವದಲ್ಲಿ, ದೇಶದ ಎಲ್ಲ ಬಹುಪಾಲು ಹಿಂದೂ ಧರ್ಮದ ಆಚಾರ್ಯರುಗಳ ನೇತೃತ್ವದಲ್ಲಿ ಮತ್ತೊಂದು ಕರಸೇವೆ ನಡೀತು. ಕಲ್ಯಾಣ್ ಸಿಂಗ್ ಅವರ ಸರ್ಕಾರ, ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಈಗ NS ಗೋಪಾಲ್ ಅವರು ತಮ್ಮ ಅನುಭವವನ್ನು ಹೇಳಿದರು. ನಾನು ಕೂಡ ಆವಾಗ ವಿದ್ಯಾರ್ಥಿ ಆಗಿದ್ದೆ. ಇದೇ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುವಂತ ವಿದ್ಯಾರ್ಥಿ ಆಗಿದ್ದೆ. अयोध्या करसे मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा। जय भारत जननी तनुजाते, जय है कर्नाटका माते, ಎಲ್ಲ ದುರು ಇರು, ಏತಾದರು ಇರು.